ವಿತರಣೆ ಮತ್ತು ಏಜೆನ್ಸಿ ವ್ಯವಹಾರದಲ್ಲಿ ದೈನಂದಿನ ಮಾರ್ಗ ಮಾರಾಟವು ಕಾರ್ಯಾಚರಣೆಗಳ ಬೆನ್ನೆಲುಬಾಗಿದೆ. ಪ್ರತಿಯೊಂದು ಮಾರ್ಗವು 50 ರಿಂದ 100 ಮಳಿಗೆಗಳನ್ನು ಒಳಗೊಂಡಿದೆ. ಮಾರಾಟಗಾರರು ಆದೇಶಗಳನ್ನು ಸಂಗ್ರಹಿಸಲು ಪ್ರತಿ ಮಳಿಗೆಗೆ ಭೇಟಿ ನೀಡುತ್ತಾರೆ. ಮಾರ್ಗವನ್ನು ಮುಗಿಸಿದ ನಂತರ ಮಾರಾಟಗಾರನು ಎಲ್ಲಾ ಆರ್ಡರ್ಗಳಿಗೆ ಹಸ್ತಚಾಲಿತವಾಗಿ ಇನ್ವಾಯ್ಸ್ಗಳನ್ನು ತಯಾರಿಸಲು ಅಂಗಡಿಗೆ ಹಿಂತಿರುಗುತ್ತಾನೆ. ಸ್ಟಾಕ್ ರವಾನಿಸಲು ಅವರು ಎಲ್ಲಾ ಇನ್ವಾಯ್ಸ್ಗಳಿಂದ ಪ್ರತಿ ಉತ್ಪನ್ನಕ್ಕೆ ಎಷ್ಟು ಪ್ರಮಾಣ ಅಗತ್ಯವಿದೆ ಎಂಬುದನ್ನು ಹಸ್ತಚಾಲಿತವಾಗಿ ಲೆಕ್ಕ ಹಾಕಬೇಕು. ಮರುದಿನ ಅವನು ವ್ಯಾನ್ ಅನ್ನು ಲೋಡ್ ಮಾಡಿ ಮಾರ್ಗದಾದ್ಯಂತ ವಿತರಣೆಯನ್ನು ಪ್ರಾರಂಭಿಸುತ್ತಾನೆ. ಕೆಲವು ಮಳಿಗೆಗಳಲ್ಲಿ ಸಮಸ್ಯೆಗಳು ಪ್ರಾರಂಭವಾಗುತ್ತವೆ. ಅಂಗಡಿಗಳು ಮುಚ್ಚಲ್ಪಟ್ಟಿರುತ್ತವೆ. ಕೆಲವು ಮಾಲೀಕರು ವಸ್ತುಗಳನ್ನು ಸೇರಿಸುತ್ತಾರೆ ಅಥವಾ ತಿರಸ್ಕರಿಸುತ್ತಾರೆ. ಈಗ ಅವನು ಇನ್ವಾಯ್ಸ್ಗಳನ್ನು ಹಸ್ತಚಾಲಿತವಾಗಿ ರದ್ದುಗೊಳಿಸಬೇಕು ಅಥವಾ ಮಾರ್ಪಡಿಸಬೇಕು. ವಿತರಣೆಗಳ ನಂತರ ಅವನು ಸ್ಟಾಕ್ ಅನ್ನು ಹಸ್ತಚಾಲಿತವಾಗಿ ಲೆಕ್ಕ ಹಾಕಬೇಕು. ಬಿಡುಗಡೆ ಮಾಡಿದ ಸ್ಟಾಕ್, ಮಾರಾಟವಾದ ಸ್ಟಾಕ್ ಮತ್ತು ಉಳಿದ ಸ್ಟಾಕ್ ಐಟಂ ಮೂಲಕ ಪ್ರತಿ ಮಾರ್ಗದಲ್ಲಿ 500 ರೂಪೀಸ್ ಮೌಲ್ಯದ 2 ವಸ್ತುಗಳು ಕಳೆದು ಹೋದರು. ಮಾಲೀಕರು ದಿನಕ್ಕೆ 1000 ರೂಪೀಸ್ ಕಳೆದುಕೊಳ್ಳುತ್ತಾರೆ. ಮಾರಾಟಗಾರ ಕಷ್ಟಪಟ್ಟು ಕೆಲಸ ಮಾಡುತ್ತಾನೆ, ಆದರೆ ತಪ್ಪುಗಳು ಅವನನ್ನು ಅಪ್ರಾಮಾಣಿಕನಂತೆ ಕಾಣುವಂತೆ ಮಾಡುತ್ತದೆ. ಇಬ್ಬರೂ ಹತಾಶರಾಗಿದ್ದಾರೆ. ರುಚಿ ಕಾಮರ್ಸ್ ಅನ್ನು ಪರಿಚಯಿಸಲಾಗುತ್ತಿದೆ. ಈ ಎಲ್ಲ ಸಮಸ್ಯೆಗಳಿಗೆ ರುಚಿ ಕಾಮರ್ಸ್ ಒಂದು ಉತ್ತಮ ಪರಿಹಾರವನ್ನು ತರುತ್ತದೆ. ನಿಮ್ಮ ಮಾರಾಟವನ್ನು ಯೋಜಿಸುವಂತೆಯೇ ಗ್ರಾಹಕ ಮಳಿಗೆಗಳನ್ನು ಮಾರ್ಗದ ಮೂಲಕ ಸುಲಭವಾಗಿ ಗುಂಪು ಮಾಡಿ. ಕೇವಲ ಒಂದು ಕ್ಲಿಕ್ನಲ್ಲಿ ಎಲ್ಲಾ ಮಾರಾಟ ಆರ್ಡರ್ಗಳನ್ನು ಇನ್ವಾಯ್ಸ್ಗಳಾಗಿ ಪರಿವರ್ತಿಸಿ. ಪ್ರತಿದಿನ 30-60 ನಿಮಿಷಗಳನ್ನು ಉಳಿಸಿ. ವ್ಯಾನ್ ಲೋಡಿಂಗ್ಗಾಗಿ ಉತ್ಪನ್ನವಾರು ರವಾನೆ ಸಾರಾಂಶವನ್ನು ತಕ್ಷಣ ಪಡೆಯಿರಿ. ಹಸ್ತಚಾಲಿತ ಎಣಿಕೆಯ ಅಗತ್ಯವಿಲ್ಲ. ಔಟ್ಲೆಟ್ನಲ್ಲಿ ಆರ್ಡರ್ಗಳನ್ನು ದೃಢೀಕರಿಸಿ. ಹೊಸ ಐಟಂಗಳನ್ನು ಸೇರಿಸಿ. ತಿರಸ್ಕರಿಸಿದ ಐಟಂಗಳನ್ನು ತೆಗೆದುಹಾಕಿ ಮತ್ತು ಇನ್ವಾಯ್ಸ್ಗಳನ್ನು ತಕ್ಷಣವೇ ರಚಿಸಿ. ಬ್ಲೂಟೂತ್ ಮೂಲಕ ಮುದ್ರಿಸಿ ಅಥವಾ ವಾಟ್ಸ್ಆಪ್ ಮೂಲಕ ಕಳುಹಿಸಿ. ಒಂದು ಅಂಗಡಿ ಮುಚ್ಚಿದ್ದರೆ ಆರ್ಡರ್ ಅನ್ನು ಬಾಕಿ ಇದೆ ಎಂದು ಗುರುತಿಸಿ. ಯಾವುದೇ ರದ್ದತಿ ಅಗತ್ಯವಿಲ್ಲ. ವಿತರಣೆಯ ನಂತರ ರುಚಿ ಕಾಮರ್ಸ್ ಸ್ವಯಂಚಾಲಿತ ಸ್ಟಾಕ್ ಆಡಿಟ್ ಅನ್ನು ನೀಡುತ್ತದೆ. ನೀಡಲಾದ, ಮಾರಾಟವಾದ ಮತ್ತು ವ್ಯಾನ್ನಲ್ಲಿ ಉಳಿದಿರುವ ಸ್ಟಾಕ್ ಅನ್ನು ತೋರಿಸುತ್ತದೆ. ಈಗ ವ್ಯಾಪಾರ ಮಾಲೀಕರು ಮತ್ತು ಮಾರಾಟಗಾರರು ಇಬ್ಬರೂ ಸಂತೋಷವಾಗಿದ್ದಾರೆ. ಸಮಯ ಉಳಿತಾಯ, ದೋಷಗಳನ್ನು ತಪ್ಪಿಸಲಾಗಿದೆ, ಲಾಭವನ್ನು ರಕ್ಷಿಸಲಾಗಿದೆ. ರುಚಿ ಕಾಮರ್ಸ್ ಆಧುನಿಕ ವ್ಯವಹಾರಗಳಿಗೆ ಮಾರ್ಗ ಮಾರಾಟವನ್ನು ಸರಳಗೊಳಿಸುವುದು.